ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ಶಂಕರಂ ಪ್ರೋಕ್ತಂ ದೀಪರಾಜಾಯತೆ ನಮಃ. ಜಗತ್ತಿನ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಬಾಳು ಬೆಳಕಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಸಪ್ತಕ ಹಾಗೂ MES ಕಿಶೋರ ಕೇಂದ್ರ ಇದರ ಎಲ್ಲ ಪ್ರಮುಖರು, ಹಾಗೆ ಶ್ರೀಮತಿ ಗೀತಾ ಹೆಗಡೆ, ಶ್ರೀ GS ಹೆಗಡೆ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೇಶವ ಹೆಗಡೆ ಕೊಳಗಿ ಹಾಗೂ ರವೀಂದ್ರ ಭಟ್ ಟೈನ್ಕೈ, ಕಾರ್ಯನಿರ್ವಾಹಕ ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ, ನಿಮ್ಮೆಲ್ಲರ ಹಾರೈಕೆ, ನಮ್ಮೆಲ್ಲರ ಪ್ರಾರ್ಥನೆ ಭಗವಂತನನ್ನು ತಲುಪಲಿ ಎನ್ನುವ ಭಕ್ತಿಪೂರ್ವಕ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ವೇದಿಕೆಯ ಕಾರ್ಯಕ್ರಮ ಆರಂಭವಾಗುತ್ತೆ. GS ಹೆಗಡೆಯವರ ಪರವಾಗಿ ಎಲ್ಲವರನ್ನು ಸ್ವಾಗತಿಸುತ್ತಾ ದೀಪ ಪ್ರಜ್ವಾಲನೆ ಮಾಡಿದಂಥ ಎಲ್ಲ ಮಹನೀಯರು ದಯಮಾಡಿ ವೇದಿಕೆಗೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಘಟ್ಟ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೊಳಗಿ ಕೇಶವ ಹೆಗಡೆಯವರಿಗೆ ಸಪ್ತಕದ ವತಿಯಿಂದ ಸನ್ಮಾನಿಸುವಂಥ ಒಂದು ಶುಭ ಸಂದರ್ಭ. ಈಗ ನನ್ನ ಒಂದು ಈ ಕಲಾ ಸೇವೆಯಲ್ಲಿ ಇವತ್ತಿನ ದಿನ ಒಂದು ಅತ್ಯಂತ ಸಂತೋಷದ ಹಾಗೂ ನನ್ನ ಆತ್ಮತೃಪ್ತಿಯ ವಿಷಯದಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ. ಸಪ್ತಕ ಬೆಂಗಳೂರು ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ನಿಮಗೆಲ್ಲ ಗೊತ್ತೇ ಇದೆ. ಅದರ ನಡುವೆ ತನ್ನ ಮೂಲ ಉದ್ದೇಶವಾದಂತಹ ಅನೇಕ ಸಾಧಕರನ್ನು, ಪಂಡಿತರನ್ನು ಮತ್ತು ಸಂಘಟಕರನ್ನು ಸಹ ಅಲ್ಲಲ್ಲಿ ನಾನು ಸಪ್ತಕದ ಮೂಲಕ ಸನ್ಮಾನಿಸಿ ನಾನು ಒಂಥರ ಸಂತೃಪ್ತ ಭಾವನೆ ಪಡೀತಾ ಇದ್ದೇನೆ. ಆ ವಿಷಯದಲ್ಲಿ ಇವತ್ತಿನ ಈ ಒಂದು ಸನ್ಮಾನ ಗೌರವ ನಮ್ಮ ಕೊಳಗಿ ಕೇಶವ ಹೆಗಡೆಯವರಿಗೆ ನಾವು ಸಪ್ತಕದಿಂದ ಮಾಡ್ತಾ ಇರೋದು ನನ್ನ ಸುದೈವ. ಅವ್ರ ವಿಷಯವಾಗಿ ನಾನೆಲ್ಲ ಮಾತಾಡ್ತೀನಿ. ಅದಕ್ಕೂ ಮೊದಲು ಈ ಕಾರ್ಯಕ್ರಮ ಆಯೋಜನೆಗೊಳ್ಳುವ ಪೂರ್ವ ಒಂದು ಸಭೆಯಲ್ಲಿ ನಾನು ಇದನ್ನೆಲ್ಲ ಹೇಳಿದಾಗ ನನಗೆ ಬೆನ್ನೆಲುಬಾಗಿ ನಿಂತು ಮಾಡಿ ಹೆಗಡೆಯವರೇ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ಇಂಥ ಕಲೆಯನ್ನು ಈ MES ಕಾಲೇಜು ಎಲ್ಲ ಇಡೀ ಸಂಸ್ಥೆ ಇದು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದೆಯೋ ಅದಕ್ಕೂ ಹೆಚ್ಚು ಸಂಸ್ಕೃತಿಗೆ ಮಹತ್ವವನ್ನು ಕೊಡ್ತಾ ಇರುವಂಥ ಸಂಸ್ಥೆ ಇದು. ಆ ಒಂದು ಹಳೆಯ ಒಂದು ಆ ಘನ ಉದ್ದೇಶವನ್ನು ಈ ಕಾಲೇಜು ಇನ್ನೂ ಮುಂದುವರಿಸ್ತದೆ ಈ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನನ್ನ ಇದರ ಬಾಂಧವ್ಯ ಸುಮಾರು ಒಂದು 35 ವರ್ಷದಿಂದ ಈ ವಿಷಯದಲ್ಲಿ ನನಗೆ ಬೆನ್ನು ತಟ್ಟಿ ಮುಂದೆ ನನ್ನನ್ನು ಇದು ಮಾಡಿ ಅಂತ ಹೇಳುವಂಥ ಪ್ರೋತ್ಸಾಹ ಕೊಟ್ಟು ನನಗೆ ಇವತ್ತಿನ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಹಾಯವಾದವರು ಈ ಸಂಸ್ಥೆಯ CEO ಅಂತ ಶ್ರೀ ರಾಘವೇಂದ್ರ ಸರ್ ಅವರು. ಅವರ ಒಂದು ವಿಶೇಷ ಸಹಾಯ ಇದರಲ್ಲಿದೆ. ಅವರಿಗೆ ಸ್ವಾಗತ. ಅದೇ ರೀತಿ ನಾನು ನಮ್ಮ ಅನಂತ ಕೊಳಗಿ ಕೇಶವ ಹೆಗಡೆಯವರನ್ನು ಒಂದು ಮದುವೆ ಮನೇಲಿ ಭೇಟಿಯಾದಾಗ ಗಡಿಬಿಡಿಲಿ ಹೇಳ್ಕೊಂಡಿದ್ದೆ, ಮತ್ತು ಹಿಂಗೆ ಬರ್ತಾಯಿದ್ದೀರಿ ಆ ದಿವಸ ನಾನೊಂದು ಸನ್ಮಾನ ಇಟ್ಕೋತೀನಿ ಅಂತೇಳಿ. ಹಾಂ ಅಂತ ಹೇಳಿದರು. ಕಡೆ ಮತ್ತೊಂದು ನಾನು ಮೆಸೇಜ್ ಹಾಕಿದೆ, ನಾನು ಆ ಮದುವೆ ಮನೇಲಿ ಗಡಿಬಿಡಿಯಲ್ಲಿ ಹೇಳಿದ್ದೀನಿ, ಆದರೆ ತಪ್ಪು ತಿಳಿಬಿಡಿ, ನಾನು ವೈಯಕ್ತಿಕವಾಗಿ ನಿಮ್ಮನ್ನು ಮತ್ತು ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಮನೆಗೆ ಹೋಗಿ ಅವರನ್ನು ಸನ್ಮಾನ ಮಾಡುವವ್ರನ್ನ ಕರೆದು ಬರ್ತಿದ್ದೆ. ಕೊಳಗೆ ನಮ್ಮ ಗೋಡೆ ನಾರಾಯಣ ಹೆಗಡೆ ಅವ್ರನ್ನೆಲ್ಲ ನಮ್ಮ ನೆಬ್ಬೂರಿನವರೆಲ್ಲ ಅವ್ರು ಮಾಡುವಾಗ ಅವ್ರ ಮನೆಗೆ ಹೋಗಿ ಕರೆದು ಬಂದು ಮಾಡಿದ್ದೆ.
ಈಗ ನನ್ನ ಹತ್ರ ಆಗ್ತಾಯಿಲ್ಲ ಅದು. ಹೇಳಿದೆ, ಅವರು ಭಾಳ ಸಂತೋಷ, ಅಯ್ಯೋ ಹಾಗಲೇ ಇಲ್ಲ, ನಂಗೆ ಭಾಳ ಖುಷಿ ಆಯ್ತು ಹೇಳಿ ಈ ಶಬ್ದ ಬರೆದು ಇವತ್ತು ಸನ್ಮಾನಕ್ಕೆ ಒಪ್ಪಿ ಬಂದಿದ್ದಾರೆ. ಅವರು ನಾನು ತುಂಬ ವರ್ಷ ನಮಗೆ ಆತ್ಮೀಯರು. ಅವರಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿ ನಮ್ಮನ್ನೆಲ್ಲ ಅತ್ಯಂತ ಸಂತೋಷ ಪಡುವ ಒಂದು ವಿಷಯ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ನನ್ನ ಕರೆದೆ. ಬಂದು ಇವತ್ತು ಉಪಸ್ಥಿತರಿದ್ದಾರೆ, ಅವರಿಗೆ ಸುಸ್ವಾಗತ. ನಮ್ಮ ರವೀಂದ್ರ ಭಟ್ರವರು ನನ್ನ ಸಪ್ತಕದ ಯಾವುದೇ ಕಾರ್ಯಕ್ರಮ ಇರಲಿ ಅದನ್ನು ಯಾರು ನೋಡದೆ ಹೋಗಲಿ ನನ್ನ ವಾಟ್ಸಪ್ಪನ್ನು ನೋಡುವಂಥ ಮಾನೀಯರಲ್ಲಿ ರವೀಂದ್ರ ಭಟ್ರು. ಹೌದಲ್ರು, ಭಾರಿ ಮಾಡ್ತಿದ್ರಲ್ಲಿ ಹೇಳಿ ಭಾಳ ಒಂದು ಖುಷಿಯಿಂದ ಬೆನ್ನು ತಟ್ಟಿ ನಮ್ಮ ಸಪ್ತಕಕ್ಕೆ ಒಂದು ಪ್ರಚಾರಕ್ಕಾಗಲಿ ಯಾವುದೇ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡುವಂಥ ಮಹನೀಯರಲ್ಲಿ ನಾನು ರವೀಂದ್ರ ಭಟ್ರನ್ನು ಭಾಳ ನೆನಪು ಮಾಡ್ತೀನಿ. ಅವ್ರು ನಮ್ಮ ಮನೆಗೆ ಬಂದು ಇವ್ರದ್ದೇ ತಾಳ್ಮದಲೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಕುಳಿತು ಕೇಳೋದವರು. ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟವರು. ಅವರನ್ನು ಇವತ್ತು ನೀವು ಬರಬೇಕು, ನಾನು ಆಮಂತ್ರಣದಲ್ಲಿ ಮತ್ತೆ ಹೆಸರು ಹಾಕಿಲ್ಲ ಅಂತ, ಏನು ತೊಂದರೆ ಇಲ್ಲ, ಬಂದೇ ಬರ್ತೀನಿ ಅಂತ. ಆ ಪ್ರೀತಿ ಎಲ್ಲಿರುತ್ತೆ? ಈಗ ಆಮಂತ್ರಣದಲ್ಲಿ ಹೆಸರು ಹಾಕಿದ್ರೆ ಬರೋಲ್ಲ, ಆದರೆ ಪಾಪ ಅವರು ನನ್ನ ಮೇಲೆ ಒಂದು ಆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ನನ್ನ ಪ್ರೀತಿಯ ಗೌರವದ ಸ್ವಾಗತ. ಇನ್ನು ಇಲ್ಲಿಯ ಎಲ್ಲ ಸಿಬ್ಬಂದಿಗಳು ಸಹ ನೀವು ನೋಡ್ತಾ ಇದ್ದೀರಿ, ನನ್ನ ಕೈಗೆ ಕೈ ಕೊಟ್ಟು ಜೋಡಿಸಿ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಇದೇ ರೀತಿಗ ನಾವು ನೇರವಾಗಿ ಸನ್ಮಾನ ಕಾರ್ಯಕ್ರಮವನ್ನೇ ಮಾಡೋಣ. ಯಾವಾಗಲೂ ನಾವು ಏನು ಯೋಚನೆ ಮಾಡಿಕೊಂಡ್ರು ಅದರ ವಿಷಯದಲ್ಲಿ ಅದು ಪ್ರಾರಂಭವಾಗಿ ಮುಗಿಯುವವರೆಗೂ ಒಂಥರ ನಮಗೆ ಭಾಳ ಇದಿರುತ್ತೆ. ಆದರೆ ನನ್ನ ಸಪ್ತಾಹದ ಕಾರ್ಯಕ್ರಮದಲ್ಲಿ ಇವತ್ತಿನವರೆಗೂ ಯಾವುದೇ ರೀತಿಯ ಅಡೆತಡೆಯಾಗದೆ ಇನ್ನು ಕೆಲವೇ ದಿವಸದಲ್ಲಿ ಸಪ್ತಕದ 600ನೇ ಕಾರ್ಯಕ್ರಮ ನಮ್ಮ ಸಿರ್ಸಿಯಲ್ಲಿ ನೆಮ್ಮದಿ ಕುಟೀರ ರಂಗಧಾಮದಲ್ಲಿ ನಡೀಲಿಕ್ಕಿದೆ. ದೇಶದ ಶ್ರೇಷ್ಠ ಕಲಾವಿದರಾದಂಥ ಉಲ್ಲಾಸ್ ಕಶಾಲ್ಕರ್ ಮತ್ತು ಸುರೇಶ್ ತಳ್ವಳ್ಕರ್ ಅವರಿಬ್ಬರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಇಂದಿನ ಒಂದು ಮೇರು ಪರ್ವತಗಳು. ಅವ್ರ ಮೂಲಕವಾಗಿ ಅವರ ಕೈಯಿಂದ ದೀಪ ಪ್ರಜ್ವಲನ ಮಾಡಿ ಆ ದಿವಸ ನನ್ನ 600ನೇ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಆ ದಿನ ಅವರ ಗಾಯನ ಕಾರ್ಯಕ್ರಮವೂ ಇದೆ. ಇದೊಂದು ನನಗೆ ಭಾಳ ಸಂತೋಷ ಸಂಗತಿ. ಶ್ರೀ ಕೇಶವ್ ಹೆಗಡೆ ಕೊಳಗಿ ಇವರು ಯಕ್ಷಗಾನ ಮೇಳದಲ್ಲಿ ಹಿರಿಯ ಪೋಷಕ ನಟರಾಗಿದ್ದ ಶ್ರೀ ಅನಂತ ಹೆಗಡೆ ಕೊಳಗಿ ಅವರ ಪುತ್ರರು. ಇಂದು ಬಡಗುತಿಟ್ಟಿನ ಶ್ರೇಷ್ಠ ಭಾಗವತರು. ಇಂಪಾದ ಕಂಠದ ಸ್ಪಷ್ಟ ಉಚ್ಚಾರಣೆಯ ಭಾವನಾ ಸ್ಪಂದನೆಯ ಸೂತ್ರಧಾರರು. ಬಡಗುತಿಟ್ಟಿನ ಶ್ರೇಷ್ಠ ಕಲಾವಿದರನ್ನು ಕುಣಿಸಿ ದಣಿಸಿದ ತನ್ಮೂಲಕ ಪ್ರೇಕ್ಷಕರ ಮನ ತಣಿಸಿದವರು. ಹಲವು ಪೌರಾಣಿಕ ಪ್ರಸಂಗಗಳ ಕೆಲವು ಪದ್ಯಗಳನ್ನು ಇವರ ಕಂಠಶ್ರೀಯಿಂದ ಕೇಳಲೆಂದೇ 10 ಮೈಲು ದೂರದ ಊರಿಂದ ಓಡೋಡಿ ಬರುವ ಪ್ರೇಕ್ಷಕರ ಸಂಖ್ಯೆ ತುಂಬ ದೊಡ್ಡದಿದೆ. 100 ಪ್ರಶಸ್ತಿಗಳಿವರನ್ನು ಅರಸಿಕೊಂಡು ಬಂದಿದೆ. ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಯು ಇವರಿಗೆ ದೊರಕಿದೆ. ಇಂತಹ ಮಹಾ ಕಲಾವಿದರನ್ನು ಇಂದು ನಮ್ಮ ಸಪ್ತಕ ಸಂಸ್ಥೆ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಇವರು ಕಳೆದ 25 ವರ್ಷಗಳಿಂದ ನಾಟ್ಯಶ್ರೀ ಕಲಾ ತಂಡದ ಮುಖ್ಯ ಭಾಗವತರಾಗಿದ್ದಾರೆ. ಬೇರೆ ಬೇರೆ ಕಡೆ ವಿಶೇಷ ಆಹ್ವಾನಿತರಾಗಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಭಾಗವತಿಕೆಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ನಾವೀಗ ಗೌರವಪೂರ್ವಕವಾಗಿ ನಮ್ಮ ಪ್ರೀತಿಪೂರ್ವಕವಾಗಿ ಸನ್ಮಾನವನ್ನು ಮಾಡೋಣ. ಆಮೇಲೆ ಈ ಮೇಳದ ಯಜಮಾನರ ಬಗ್ಗೂ ನಾನೊಂದು 2 ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಅವರ ಸಾಹಸನೂ ಬಹಳ ಮೆಚ್ಚುವಂಥದ್ದು. ನಮ್ಮ ಮನೆ ಮಗ ಇದ್ದಾಗೆ ನಾಟ್ಯಶ್ರೀ ಕಲಾ ತಂಡ ಶಿವಮೊಗ್ಗ
ಈ ಕಲಾ ತಂಡವು ಪ್ಲೀಸ್ ಬಂದು ಕೂತ್ಕೊಳ್ಳಿ, ಯಾಕೆ ಈ ಕಲಾ ತಂಡವು ಇವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಕಲಾ ತಂಡವು ಕಳೆದ 25 ವರ್ಷಗಳಿಂದ ಯಕ್ಷಗಾನ ರಂಗಭೂಮಿಯಲ್ಲಿ ನಿರಂತರ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ, ಸಪ್ತಾಹ, 48 ಗಂಟೆ, 24 ಗಂಟೆ, 12 ಗಂಟೆ ಯಕ್ಷರಂಗ ಪ್ರದರ್ಶನವನ್ನು ನಿರಂತರ ಸಂಘಟಿಸಿ ಪ್ರದರ್ಶಿಸಿದ ಸಂಸ್ಥೆಯಾಗಿರುತ್ತದೆ. ಪ್ರಶಸ್ತಿ ಪ್ರದಾನ, ಅರ್ಹರಿಗೆ ಸನ್ಮಾನ, ಗೋಷ್ಠಿ, ಧನುರ್ವಿದ್ಯಾ ಪ್ರದರ್ಶನ, ಅಷ್ಟಾವಧಾನ ಮುಂತಾದ ಚಟುವಟಿಕೆಗಳನ್ನು ಕಾಯಕವೇ ಕೈಲಾಸವೆಂಬಂತೆ ನಿರ್ವಹಿಸಿಕೊಂಡು ಬಂದ ಸಂಸ್ಥೆಯಾಗಿರುತ್ತದೆ. ನಾಟ್ಯಶ್ರೀ ಕಲಾತಂಡ ಯಕ್ಷಗಾನ ರಂಗಭೂಮಿಗೆ ಜಗಜ್ಯೋತಿ ಬಸವೇಶ್ವರ ಚರಿತ್ರೆ, ಅಕ್ಕಮಹಾದೇವಿ ಚರಿತ್ರೆ, ಕನಕದಾಸ ಚರಿತ್ರೆ, ಬೀರಲಿಂಗೇಶ್ವರ ಚರಿತ್ರೆ, ಆದಿಚುಂಚನಗಿರಿ ಕಾಲಭೈರವೇಶ್ವರ ಚರಿತ್ರೆ ಈ 5 ಪ್ರಸಂಗಗಳನ್ನು ಸಮಯ ಮಿತಿಯಲ್ಲಿ ನಾಡಿನಾದ್ಯಂತ 500ಕ್ಕೂ ಹೆಚ್ಚು ಪ್ರದರ್ಶಿಸಿ ಯಕ್ಷಗಾನದ ವಿಸ್ತಾರ ಪ್ರೇಕ್ಷಕರ ವಲಯವನ್ನು ನಿಜಾರ್ಥದಲ್ಲಿ ಸೀಮೋಲ್ಲಂಘನೆಯನ್ನು ಮಾಡಿದ ಏಕೈಕ ಸಂಸ್ಥೆ. ಇದು ಅತಿಶಯೋಕ್ತಿಯಲ್ಲ, ವಿಷಯ. ಇಷ್ಟೆಲ್ಲ ಕಾರ್ಯ ಮಾಡುತ್ತಾ ಇರುವವರು ವಿದ್ವಾನ್ ದತ್ತಮೂರ್ತಿ ಭಟ್ರು. ವೃತ್ತಿಯಲ್ಲಿ ಶಿವಮೊಗ್ಗದ DVS ಕಾಲೇಜಿನಲ್ಲಿ ಸಂಸ್ಕೃತ ವಿಷಯದ ಹಿರಿಯ ಶ್ರೇಣಿಯ ಪ್ರಾಧ್ಯಾಪಕರು. ಪ್ರವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರು, ಭಾಷಣಕಾರರು ಅಷ್ಟೇ ಅಲ್ಲ, ವಿವಿಧ ಕ್ಷೇತ್ರದಲ್ಲಿ ಸಾಧಕರು. ಇವರ ಎಲ್ಲ ಯಶಸ್ಸಿಗೆ ಹೆಗಲು ಕೊಟ್ಟು ಸಹಕರಿಸುವ ಇವರ ಧರ್ಮಪತ್ನಿ ಶ್ರೀಮತಿ ಸುಜಾತಾ ಭಟ್ ಅವರು ಬಂದಿದ್ದಾರೆ, ಇಲ್ಲಿದ್ದಾರೆ. ಅವರು ಕಾರಣ. ಇವರೇ ಒಬ್ಬಳೇ ಮಗಳು ನವ್ಯಾ ಡಿ ಭಟ್ ಸಹ ಇವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾಳೆ. ಇವತ್ತು ನೀವು ತಂದೆ ಮಗಳನ್ನು ಇನ್ನು ಮುಂದೆ ಬೇರೆ ವೇಷದಲ್ಲಿ ನೋಡ್ಬೋದು, ರಾಮ ಮತ್ತು ಲವನಾಗಿ ನೋಡ್ಬೋದು. ಇಲ್ಲೇ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಯಕ್ಷಗಾನ ಆಮಂತ್ರಣದಲ್ಲಿ ನಾನು ಎಲ್ಲ ಕಡೆಯೂ ಯಕ್ಷಗಾನ ವೇಷ ಹಾಕಿ ಇನ್ವಿಟೇಷನನ್ನು ಮಾಡ್ತಾರೆ. ನಾನು ದತ್ತತ್ರಿಗೆ ಹೇಳಿದೆ, ನಾನು ಬೇರಿಲ್ಲ, ನಾನು ಇನ್ನೊಮ್ಮೆ ಹಾಗೆ ಮಾಡಿದ್ದೆ. ಯಕ್ಷಗಾನ ವೇಷಧಾರಿಗಳ ನಿಜ ವೇಷದಲ್ಲಿ ಫೋಟೋ ಹಾಕೋದು. ಇಲ್ಲಿ ಬಂದ ಮೇಲೆ ಅವರು ಹಾಗಿದ್ದವ್ರು ಹೀಗೆ ಕಾಣ್ತಾರಲ್ಲ ಅಂಥೇಳಿ ನಿಮ್ಗೆ ಆಶ್ಚರ್ಯ ಆಗಬೇಕು. ಆ ಯಕ್ಷಗಾನ ವೇಷ ಅಲ್ಲೂ ನೋಡಿ ಇಲ್ಲಿ ನೋಡಿದ್ರೆ ಅದು ಸಂತೋಷನೇ ಇಲ್ಲ. ನೋಡಿ ನೀವು ಈಗ ನೋಡಿದ್ದೀರಿ, ಅವ್ರು ನಾಳೆ ಆಮೇಲೆ ರಾಮ ಆಗಿ ಬರ್ತಾರೆ, ಅವ್ರ ಮಗಳು ಲವ ಆಗಿ ಬರ್ತಾರೆ. ಅದೊಂದು ವಿಶೇಷ. ನನ್ನದೇ ಆದಂಥ ವಿಚಾರ. ಸ್ವಲ್ಪ ಹಠ ಮಾಡ್ತೀನಿ, ಕೆಲವು ಕಡೆ ಮಾಡ್ತೀನಿ ಅಂಥೇಳಿ ಮಾಡ್ತೀನಿ. ಅದು ಯಾಕೋ ಒಂದು ಮಾಡೋಣ ಅನಿಸುತ್ತೆ, ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ ಹಿರಿಯವರನ್ನ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಪ್ತಕ ಸಂಸ್ಥೆ ಮತ್ತು MES ಕಲಾ ವೇದಿಕೆಗಳು ಸೇರಿ ಬಡಗುತಿಟ್ಟಿನ ಶ್ರೇಷ್ಠ ಭಾಗವತರಾದಂತಹ ಕೊಳಗಿ ಕೇಶವ ಹೆಗಡೆಯವರಿಗೆ ಸನ್ಮಾನ ಮಾಡಿದ್ದು, ಆ ಸಂದರ್ಭದಲ್ಲಿ ನನ್ನನ್ನು ಹಾಜರಿರುವಂತೆ ಮಾಡಿದ GS ಹೆಗಡೆಯವರಿಗೆ ಮತ್ತು ರಾಘವೇಂದ್ರ ರಾಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೇಶವ ಹೆಗಡೆಯವರದ್ದು ಮತ್ತು ನಮ್ಮ ಸಂಬಂಧ ಆನುವಂಶೀಯ ಸಂಬಂಧ. ಅದು ಅವರ ತಂದೆ ಅನಂತ ಹೆಗಡೆಯವರು, ನನ್ನ ತಂದೆ ಗಜಾನನ ಶಾಸ್ತ್ರಿಗಳು ಇಬ್ಬರು ಒಟ್ಟಿಗೆ ಅರ್ಥ ಹೇಳುವ
ಸಂಬಂಧ ಇತ್ತು. ಮನೆಗೂ ಬರ್ತಿದ್ರು, ನಾವು ಅವ್ರ ಮನೆಗೆ ಹೋಗ್ತಿದ್ವಿ. ಒಂದು ವಿಶೇಷವನ್ನು ಕೇಶವ ಹೆಗಡೆಯವರ ವಿಷಯದಲ್ಲಿ ನಾನು ಕಂಡುಕೊಂಡಿದ್ದೇನೆ. ಸಾಮಾನ್ಯವಾಗಿ ತಂದೆ ವೇಷಧಾರಿಯಾಗಿದ್ದರೆ ಮಕ್ಕಳು ವೇಷಧಾರಿಯೇ ಆಗ್ತಾರೆ. ಅದು ಚಿಟ್ಟಾಣಿಯವರಿರಲಿ, ಶಂಭು ಹೆಗಡೆ ಇರಲಿ, ಜಲವಳ್ಳಿ ಇರಲಿ, ಸಾಮಾನ್ಯವಾದ ಒಂದು ರೀತಿ ಅದು. ಆದರೆ ಇಲ್ಲಿ ಹಂಗಾಗಲಿಲ್ಲ. ಇಲ್ಲಿ ಅನಂತ ಹೆಗಡೆಯವರು ವೇಷಧಾರಿಯಾಗಿ ಪೋಷಕ ಪಾತ್ರದಲ್ಲಿ ಮಿಂಚಿದವರು. ಕೆಲವು ಪಾತ್ರಕ್ಕೆ ಅವರೇ ಸೈ ಅನ್ನುವಂತಹ ಸ್ಥಾನವನ್ನು ಗಳಿಸಿಕೊಂಡವರು. ಆದರೆ ಅವ್ರ ಮಗ ಭಾಗವತರಾದರು. ನಾನು ಒಂದು ಕಡೆ ಅದನ್ನು ಹೇಳ್ತಿದ್ದೆ, ಎಷ್ಟೇ ದೊಡ್ಡ ವೇಷಧಾರಿ ಆದರೂ ಭಾಗವತರು ಕುಣಿಸ್ದಂಗೆ ಕುಣಿಬೇಕು. ಅದಕ್ಕೆ ಕೇಶವ ಹೆಗಡೆಯವರಿಗೆ ಹಂಗೆ ಅನಿಸಿರಬೇಕು, ಯಾರದ್ದೋ ಭಾಗವತಿಗೆ ಕುಣಿಯೋದಕ್ಕಿಂತ ನಾನೇ ಕುಣಿಸೋದು ಒಳ್ಳೆಯದು ಅಂತೇಳಿ ಕನ್ನಡ ಬಡಗುತಿಟ್ಟಿನ ಬಹುತೇಕ ಎಲ್ಲ ಶ್ರೇಷ್ಠ ಕಲಾವಿದರನ್ನು ಅವರು ಕುಣಿಸಿದ್ದಾರೆ. ನಾನು 8ನೇ ಕ್ಲಾಸ್ ಓದ್ತಾ ಇದ್ದಾಗ ಕೇಶವ 10ನೇ ಕ್ಲಾಸಲ್ಲಿ ಓದ್ತಾ ಇದ್ರು. ನಮ್ಮ ಹೈಸ್ಕೂಲಲ್ಲಿ ಭಾವಗೀತೆ ಸ್ಪರ್ಧೆ ಆದರೆ ಇವರು ಯಕ್ಷಗಾನದ ಪದ್ಯ ಹೇಳ್ತಿದ್ರು ಅಲ್ಲಿ. ಮತ್ತು ತಕರಾರು ಕೂಡ ಮಾಡ್ತಿದ್ರು, ಇದು ಭಾವಗೀತೆ ಅಂತೇಳಿ, ಭಾವಪೂರ್ಣವಾಗಿ ಹಾಡ್ತಾ ಇದ್ದೇನೆ, ಹಾಗಾಗಿ ಇದು ಭಾವಗೀತೆ ಅಂತ ಹೇಳ್ತಿದ್ರು. ಅವತ್ತಿನಿಂದ ಅವರು ಕೆ ಪಿ ಹೆಗಡೆಯವ್ರ ಹತ್ರ, ಪ್ರಾಚಾರ್ಯ ಉಪ್ಪೂರ್ರ ಹತ್ರ ಎಲ್ಲ ಕಲ್ತರು. ಆದರೆ ಅವರ ಆದರ್ಶ ನನಗೆ ಗೊತ್ತಿದ್ದ ಹಾಗೆ ನೆಬ್ಬೂರು ಭಾಗವತರನ್ನು ಆದರ್ಶವಾಗಿ ಇಟ್ಟುಕೊಂಡು ಬೆಳೆದವರು. ಆದರೆ ಈಗ ಕೊಳಗಿ ಶೈಲಿ ಅನ್ನುವ ರೀತಿಯಲ್ಲಿ ಬೆಳೆಸ್ಕೊಂಡು, ಯಕ್ಷಗಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಯಕ್ಷಗಾನದಲ್ಲಿ ವ್ಯಕ್ತಿಯನ್ನು ಗುರುಸಲ್ಲ, ಊರನ್ನು ಗುರುಸೋದು. ಕೆರೆಮನೆ, ಚಿಟ್ಟಾಣಿ, ಜಲವಳ್ಳಿ, ಕೊಳಗಿ, ಹಾಗೆ ಇಡೀ ಊರಿಗೆ. ಈಗ ಈ ಊರನ್ನು ಅವರು ರಾಜ್ಯ ಮಟ್ಟಕ್ಕೆ, ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಮೇಲೆ ಇಡೀ ರಾಜ್ಯಕ್ಕೆ ಅದರ ಒಂದು ಹೆಮ್ಮೆಯನ್ನು ತರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಸಾಧನೆ ಮಾಡಿದ್ದಕ್ಕೆ ಸಪ್ತಕದವರು ಅವರನ್ನು ಸನ್ಮಾನ ಮಾಡಿದ್ದಾರೆ. ಸಪ್ತಕದ ಬಗ್ಗೆ ನನಗೆ ಭಾಳ ದೊಡ್ಡ ಅಚ್ಚರಿ. ಅವರು JS ಹೆಗಡೆಯವರು ಬ್ಯಾಂಕ್ನಲ್ಲಿದ್ದವರು, ಈಗ 600ನೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ನನಗೆ ಅವ್ರು ರಿಟೈರ್ಡ್ ಆಗುವಾಗ ಬ್ಯಾಂಕನ್ನೇ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಏನೋ ಅಂತ ಅನುಮಾನ. ಯಾವಾಗ ಎಲ್ಲಿಂದ ದುಡ್ಡು ಸಂಗ್ರಹ ಮಾಡ್ತಾರೆ, ಎಲ್ಲಿಂದ ಖರ್ಚು ಮಾಡ್ತಾರೆ, ಎಲ್ಲಿಂದ ದುಡ್ಡು ಬರ್ಬೋದು, ಕೊಡುವವರು ಇರ್ತಾರೆ, ಆದರೆ ಜನರನ್ನು ಸೇರಿಸೋದಿದೆಯಲ್ಲ, ಭಾಳ ದೊಡ್ಡ ಕೆಲಸವನ್ನು JS ಹೆಗಡೆಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾಟ್ಯಶ್ರೀ ಕಲಾ ತಂಡ 25ನೇ ವರ್ಷಕ್ಕೆ ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇರುವಂತಹ ಒಂದು ಸಂಸ್ಥೆ. ಪೌರಾಣಿಕ ಪ್ರಸಂಗಗಳನ್ನು ಎಲ್ಲರೂ ಮಾಡ್ತಾರೆ. ಇವರು ಅದನ್ನು ಬಿಟ್ಟು ಬಸವಣ್ಣನನ್ನು, ಕನಕದಾಸರನ್ನು, ಅಕ್ಕಮಹಾದೇವಿಯನ್ನು, ಭೈರವೇಶ್ವರನ್ನು ಎಲ್ಲವನ್ನು ಸೇರಿಸಿ ಯಕ್ಷಗಾನ ಪ್ರೇಕ್ಷಕರನ್ನು ಬೇರೆ ಬೇರೆ ಕಡೆಗೆ ವಿಸ್ತರಣೆ ಮಾಡಿದ್ದಾರೆ. ನಾವು ಸುಮ್ಮನೆ ಮಾತಾಡುವಾಗೆಲ್ಲ ಯಕ್ಷಗಾನ ಕರ್ನಾಟಕದ ಕಲೆ ಅಂತ ಹೇಳ್ತೀವಿ. ಆದರೆ ಎಷ್ಟೇ ಕರ್ನಾಟಕದ ಕಲೆ ಅಂತ ಹೇಳಿದರೂ ಒಂದು 5-6 ಜಿಲ್ಲೆಯವರು ಮಾತ್ರ ನೋಡ್ತಾರೆ ಅದನ್ನ, ಅದಕ್ಕಿಂತ ಜಾಸ್ತಿ ಯಾರೂ ನೋಡಲ್ಲ. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಾತ್ರ ಅದು ಹೆಚ್ಚು ಪ್ರಚಲಿತವಾಗಿರುವಂಥದ್ದು. ಆದರೆ ಆ ಗಡಿಯನ್ನು ದಾಟಿಸಿದ ಖ್ಯಾತಿ ವಿದ್ವಾನ್ ದತ್ತಮೂರ್ತಿ ಭಟ್ರಿಗೆ ಹೋಗ್ತದೆ. ಅವರು ಇನ್ನಷ್ಟು ಈ ಪ್ರಯತ್ನವನ್ನು ಮುಂದುವರಿಸಲಿ ಅಂತ ಹಾರೈಸ್ತಾ, ಕೇಶವ ಹೆಗಡೆಯವರಿಗೂ ಕೂಡ ಒಳ್ಳೆಯದಾಗಲಿ, ಇನ್ನಷ್ಟು ಅವರು ಯಶಸ್ಸನ್ನು ಗಳಿಸಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಕೊಳಗಿ ಕೇಶವ ಹೆಗಡೆ ಎರಡು ಮಾತಾಡಬೇಕಂತ. ವೇದಿಕೆ ಮೇಲಂಥ ಗಣ್ಯರೇ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೇ, ಸಪ್ತಾಹಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರುವುದು ಇದು 2ನೇ ಕಾರ್ಯಕ್ರಮ. ಮೊದಲು ಒಂದು ಸಲ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಆಗಿತ್ತು. ಈಗ ಏನಾಗಿದೆ ಅಂದರೆ, ಯಕ್ಷಗಾನದವರು ಸಂಗೀತ ಕೇಳೋದಿಲ್ಲ, ಸಂಗೀತದವರು ಯಕ್ಷಗಾನಕ್ಕೆ ಬರೋದು ಕಡಿಮೆ, ಇವರೆಲ್ಲರೂ ನಾಟಕಕ್ಕೆ ಹೋಗೋದಿಲ್ಲ. ಹೀಗೆ ಒಬ್ಬರನ್ನು ಒಂದು ಕಲೆಯನ್ನು ಒಬ್ಬರು ನೋಡುವುದಿಲ್ಲ ಅದು. ಆದರೆ JS ಹೆಗಡೆಯವರು ಹಾಗಲ್ಲ, ಯಕ್ಷಗಾನವನ್ನು ಅವರು ಹೆಚ್ಚು ಸಂಗೀತದ ಅವ್ರ ಮಗನೂ ಒಳ್ಳೆಯ ಸಂಗೀತಗಾರ. ಹಾಗಾಗಿ ಅದು ಯಕ್ಷಗಾನದವ್ರನ್ನು ಕರೆಸಿ ಇಂಥ ನನ್ನನ್ನು ಸನ್ಮಾನ ಮಾಡಿದ್ಕ ಅವ್ರಿಗೆ ಮೊದಲೇ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಯಕ್ಷಗಾನಕ್ಕೆ ಬರಲಿಕ್ಕೆ ಕಾರಣ ಅಂದರೆ,
ನನ್ನ ತಂದೆಯವರು ಅಂತ ಅನಂತ ಹೆಗಡೆಯವರು ಇಡಗುಂಜಿ ಮೇಳದಲ್ಲಿದ್ದರು. ನಾನು SLC ಓದುತ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ನನ್ನನ್ನು ನಾನು ಅವ್ರ ಒಟ್ಟಿಗೆ ಇಡಗುಂಜಿ ಮೇಳದ ಆಟಗಳಿಗೆಲ್ಲ ಭಾಳ ಹೋಗ್ತಾಯಿದ್ದೆ. ನಾನು ನೆಬ್ಬೂರು ಭಾಗವತರ ಪರಮ ಅಭಿಮಾನಿ. ಶಂಭುಗೌಡರು ಮಾಬಲೇಗೌಡರೆಲ್ಲ ಇದ್ದರು. ನನ್ನನ್ನು ಶಂಭುಗೌಡರು ಕಾರ್ ಮೇಲೆಲ್ಲ ಕರ್ಕೊಂಡು ಹೋಗ್ತಿದ್ರು ಆ ಆಟಕ್ಕೆಲ್ಲ. ಮಣಿ ನನ್ನ ಸತ್ತಿಗೆ ಬಾರ ಅಂತ. ಹಾಗಾಗಿ ನನಗೆ ಯಕ್ಷಗಾನದ ಗೀಳು ಭಾಳ ಆಯಿತು. ನಾನು ಏನಾಯಿತು ಅಂದರೆ SLC ಪರೀಕ್ಷೆಗೆ ಹೋಗಲಿಲ್ಲ. ಆಗ ತಂದೆಯವರು ಎಂತ ಮಾಡೋದಂದ್ರೆ ಇನ್ನು ಯಕ್ಷಗಾನಕಾರ ಒಂದು ಕಳಿಸ್ಬೇಕು ಇವನನ್ನು ಅಂತ ಕೋಟಾ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಕಳಿಸಿದರು. ಅಲ್ಲಿ ಒಂದು ಮಾತು ಉಂಟು, ಗುರಿ ಮುಂದಿರಬೇಕು ಗುರು ಹಿಂದಿರಬೇಕು ಅಂತ. ನಮ್ಮ ಗುರುಗಳಾಗಿರುವಂಥ ನಾರಾಯಣಪ್ಪ ಉಪ್ಪೂರು, KP ಹೆಗಡೆಯವರು ನನ್ನನ್ನು ಒಂದು ಕಲಾವಿದನನ್ನಾಗಿ ಮಾಡಿದರು. ಹಾಗಲ್ಲದೆ ಚಿಟ್ಟಾಣಿಯವರು ಬಚ್ಚಗಾರ ಮೇಳದಲ್ಲಿ ಇದರಲ್ಲಿ ಯಲ್ಲಾಪುರದಲ್ಲಿ ಆಟ ಯಾವ ಭಾಗವತರು ಇಲ್ಲ. ಅವತ್ತು ಗದಾಯುದ್ಧ ಪ್ರಸಂಗ. ಆವಾಗ ಚಿಟ್ಟಣ್ಣ ನನ್ನ ಕೈಲಿ ಹೇಳಿದ್ರು, ಇವತ್ತು ನೀನು ಗದಾಯುಧದ ಪದ್ಯವನ್ನು ಹೇಳಬೇಕು ಅಂತ. ಇಲ್ಲಪ್ಪ ನನ್ನ ಕೈಲಿ ಆಗೋದಿಲ್ಲ, ಯಾಕೆಂದರೆ ಅವ ಕಪ್ಪೆಕೆರೆ ಭಾಗವತರೆಲ್ಲ ಇದ್ದರು, ಅವ್ರು ಬರಲಿಲ್ಲ. ನೀ ಹೇಳೋದೆ ಏನು ಎಂತ ಆಟ ನಡೆಸಬೇಕಲ್ಲ ಅಂತ ಹೇಳಿದ್ರು. ನಾನು ಪದ್ಯವನ್ನು ಅವತ್ತು ಹೇಳಿದೆ. ಸುಮಾರು ಸರಿ ಆಯಿತು. ಆಮೇಲೆ ಮುಖ್ಯ ಭಾಗವತನಾಗಿ ಬಚ್ಚಗಾರದಲ್ಲಿ ನಾನು ಮುಂದುವರೆದೆ. ಅದಕ್ಕಿಂತ ಮೊದಲು ನಾನು ಕೋಟಾ ಕೇಂದ್ರದಲ್ಲಿ 3 ವರ್ಷ ಅಭ್ಯಾಸ ಮಾಡಿ ಹೊಸ ಕುಳಿಯಲ್ಲಿ ಆಟ ದತ್ತಮೂರ್ತಿ ಭಟ್ರಿದ್ದರು. ನನಗೆ ತಾಯ ಕೇಳಿ ಶ್ರೀಕೃಷ್ಣರಾಯನ ಭರಿಸೋ ಉಪಾಯ ಇದ ಬಲ್ಲೆನ ಆ ಪದ್ಯ ಹೇಳಲಿಕ್ಕೆ ಬರಲಿಲ್ಲ ಚಿಟ್ಟಾಣಿಯವರಿಗೆ. ಅವ ಸಭೆಯಲ್ಲಿ ಅವನನ್ನು ಒಳ ಕಳಿಸಿ ಅಂತ ಕಲಿತರು. ಸಭೆಯಲ್ಲಿ ನಾನು ಒಂದು ವಾರ ಆಮೇಲೆ ಮೇಳದ ಬದಿಗೆ ಬರಲಿಲ್ಲ, ಬೇಜಾರು ಮಾಡಿಕೊಂಡು. ಆಮೇಲೆ ಮತ್ತೆ ಬಂದೆ. ಆದರೆ ಒಂದು 10 ವರ್ಷದ ಮೇಲೆ ಅದೇ ಜಾಗದಲ್ಲಿ ನನಗೊಂದು ಸನ್ಮಾನ ಮಾಡಿದ್ರು ಹೊಸ ಕುಳಿಯಲ್ಲಿ. ಯಕ್ಷಗಾನ ಇದು ಶಾಸ್ತ್ರೀಯವಾದಂಥ ಕಲೆ. ಈ ರವೀಂದ್ರ ಭಟ್ರು ಹೇಳಿದಾಗ ಇದು ಯಾಕೆ ಎಲ್ಲ ಕಡೆ ಪ್ರಸಾರ ಆಗಲಿಲ್ಲ, ಬರೀ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಮಾತಾಡಿದರೆ ನಮ್ಮ ಪ್ರಯತ್ನ ಸಾಲ ಅದಕ್ಕೆ. ಯಾಕೆಂದರೆ ನಾವು ಈ ಸಂಗೀತದಲ್ಲಿ ಕನಿಷ್ಠ ಒಂದು ಸಂಗೀತಗಾರ ಅವನು ವೇದಿಕೆ ಬರಬೇಕಾದ್ರೆ ಒಂದು 10 ವರ್ಷ ಅಭ್ಯಾಸ ಮಾಡಬೇಕು. ಹಾಗೆಯೇ ಭರತನಾಟ್ಯದವರು ಒಂದು ಕನಿಷ್ಠ 5 ವರ್ಷ, ಕರ್ನಾಟಕದಲ್ಲೂ ಒಂದು 10 ವರ್ಷ ಅಭ್ಯಾಸ ಮಾಡಬೇಕು. ಆದರೆ ಯಕ್ಷಗಾನದಲ್ಲಿ ಏನಾಗ್ತದೆ ಅಂದರೆ ಇವತ್ತು ಮೊದಲೇ ಹೇಳಿದ್ರು ನಾಳೆ ರಂಗಕ್ಕೆ ಬಂದರೂ ಆಗ್ತದೆ. ಅದು ಯಾಕೆ ಈ ಕಡೆ ಅಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಮುಂದುವರಿಲ್ಲ ಅಂದರೆ ಕಾರಣ ಇದಕ್ಕೆ ಅಭ್ಯಾಸ ಸಾಕಾಗಲಿಲ್ಲ. ಇದಕ್ಕೆ ಇದರಲ್ಲಿ ನಾವು ಏನು ಮಾಡಬೇಕು ಅಂದರೆ ಸಂಗೀತ ಅಭ್ಯಾಸವನ್ನು ಯಕ್ಷಗಾನ ಅಭ್ಯಾಸವನ್ನು ಮಾಡಿ ಸಂಗೀತ ಅಭ್ಯಾಸವನ್ನು ಮಾಡಬೇಕು. ನೊಟೇಷನ್ ಹಾಕಿ ಅಭ್ಯಾಸ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಇದು ನಮಗೆಲ್ಲ ಕಲಿಸ್ಬೇಕಾದ್ರೆ ಆಗಿಲ್ಲ. ಒಂದು ಶ್ಲೋಕವನ್ನು ಹೇಳಿ ಈ ರಾಗದ ಒಂದು ಸ್ವರೂಪವನ್ನು ಹೇಳ್ತಿದ್ರು ಬಿಟ್ಟರೆ ನೊಟೇಷನ್ ಹಾಕಿ ಕಳಿಸ್ಲಿಲ್ಲಾಗಿತ್ತು. ಆದರೆ ಈಗ ಆಗಲ್ಲ. ಕಲಿಸ್ಬೇಕು ಅಂದರೆ ಒಂದು 10-15 ರಾಗಗಳನ್ನಾದರೂ ನೊಟೇಷನ್ ಹಾಕಿ ಕಳಿಸ್ಬೇಕು ಅಂತ ನನಗನ್ನಿಸ್ತಾ ಇದೆ. ಇಲ್ಲದೇ ಇದ್ದರೆ ಇದು ಬರೀ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇರ್ತದೆ ಬಿಟ್ಟರೆ ಮುಂದುವರಿಯೋದಲ್ಲ ಯಕ್ಷಗಾನ ಅನ್ನೋದು. ಹಾಗಾಗಿ ಈ ಕಲೆ ಮುಂದುವರಿಯಲಿ. ನಮ್ಮ GS ಅವರಿಗೆ 600 ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಸಂಸ್ಥೆಯನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ನಾನು ಅನಂತ ಯಕ್ಷಕಲಾ ಪ್ರತಿಷ್ಠಾನ ಎನ್ನುವುದನ್ನು ಮಾಡಿಕೊಂಡು ಸುಮಾರು ಒಂದು 10 ಜನರಿಗೆ ಸನ್ಮಾನ ಮಾಡಿದ್ದೇನೆ. 12 ವರ್ಷ ಆಯಿತು. ಈ ಸರಿ ಡನ್ಕಲ್ ಸತೀಶ್ ಹೆಗಡೆಯವರು ಮಾಡಿದ್ದೇನೆ, ನೆಬ್ಬೂರು ನಾರಾಯಣ ಭಾಗವತರು ಮಾಡಿದ್ದೇನೆ, ಎಮ್ ಹೆಗಡೆಯವರು ಮಾಡಿದ್ದೇನೆ, ಆಮೇಲೆ ಗೋಡೆ ನಾರಾಯಣ ಹೆಗಡೆಯವರು ಮಾಡಿದ್ದೇನೆ. ಹೀಗೆ ಆದರೆ ಆ ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಆದರೆ ಅವರು 600 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂದರೆ ನಿಜವಾಗ ಅವ್ರನ್ನ ನಾವು ಮೆಚ್ಚಲೇಬೇಕು. ಸಣ್ಣ ಕೆಲಸ ಅಲ್ಲ ಇದು. ಹಾಗೆ ನಾವು ದತ್ತಮೂರ್ತಿ ಭಟ್ರ ಒಟ್ಟಿಗೆ ಬಯಲುಸೀಮೆ ಬದಿಗೆಲ್ಲ ಹೋಗಿದ್ವಿ. ಅದು ಏಪ್ರಿಲ್ ತಿಂಗಳಿರಬೇಕು. ಅದು ಅಲ್ಲಿ ಬಹಳ ಬಿಸಿಲು. ಅವ್ರು ಹೇಳಿದ್ರು, ಯಾಕೆ ಈಗ ಬಂದ್ರಿ ನೀವು, ಇಲ್ಲಿ ಸನ್ಸ್ಟ್ರೋಕ್ ಆಗ್ತಾಯಿದೆ ಇಲ್ಲಲ್ಲವ, ನೀವು ಊರಿಗೆ ಹೋಗಿ ಅಂದರೆ ಒಂದು ಕಾರ್ಯಕ್ರಮ ನಡೆಸುವಾದ್ರೆ ಅಷ್ಟು ಕಷ್ಟಗಳಿದ್ದೇವೆ. ಆದರೂ ಅದನ್ನು ಆವಾಗ ಏನಾಯಿತು ಅಂದ್ರೆ ಅಲ್ಲಿ ಯಾರೋ ಒಂದು MLA ಅವರು ತೀರ್ಕೊಂಡ್ರು. ಆಮೇಲೆ ನಮಗೆ ಕಾರ್ಯಕ್ರಮ ಮಾಡೋದು ಬೇಡ ಆಯಿತು, ನಾವು ಊರಿಗೆ ಬಂದ್ವಿ. ಹೀಗೆ ಹಲವು ಸಮಸ್ಯೆಗಳಿದ್ದಾವೆ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ, ಸಂಘವನ್ನು ನಡೆಸಲಿಕ್ಕೆ. ಏನೇ ಇರಲಿ, GS ಹೆಗಡೆಯವರು ಇಷ್ಟು 600 ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ನಮ್ಮಂಥ ಕಲಾವಿದರಿಗೂ ಸನ್ಮಾನ ಮಾಡುವಂಥ ಶಕ್ತಿಯನ್ನು ಅವ್ರಿಗೆ ಕೊಡಲಿ. ಅವರು ಇನ್ನೂ 1000 ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿ ಇಡಗುಂಜಿ ಮಹಾಗಣಪತಿ ಕೊಡಲಿ ಅಂಥೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನು ನಾವು ಈ ಸಭಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ನಾವಿನ್ನು ನೇರವಾಗಿ ಯಕ್ಷಲೋಕಕ್ಕೆ ಹೋಗೋಣ. ತಮಗೆಲ್ಲರಿಗೂ ಅನಂತ ವಂದನೆಗಳು.